ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಚುನಾವಣೆಯ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾದ ಹೈದರಾಬಾದ್ ಮತ್ತೆ ಸದ್ದು ಮಾಡ್ತಾ ಇದೆ. ಯಾವುದೇ ಪ್ರಚಾರ ಇಲ್ಲದೆ ಸದ್ದಿಲ್ಲದೆ ಗೆಲ್ತಾ ಇದ್ದ ಓವೈಸಿಗೆ ಈ ಬಾರಿ ಮಾಧವಿ ಲತಾ ದೊಡ್ಡ ಕಂಟಕವಾಗಿದ್ದಾರೆ. ಆಕೆ ಕೂತ್ರೆ ನಿಂತ್ರೆ ಮಾತನಾಡಿದ್ರೆ ಎಲ್ಲವೂ ನ್ಯೂಸ್ ಆಗ್ತಾ ಇದ್ದು ಹೊರ ಜಗತ್ತಿಗೆ ಓವೈಸಿ ಇರುವಿಕೆಯೇ ಮರೆತು ಹೋದಂತಾಗಿದೆ. ಎಲೆಕ್ಷನ್ ಹೊತ್ತಲ್ಲಿ ಅಪಾರ ಪ್ರಮಾಣದ ಜನರು ಮಾಧವಿ ಲತಾ ರ್ಯಾಲಿಗಳು ಹಾಗೂ ಕಾರ್ಯಕ್ರಮಗಳಿಗೆ ಜಮೆ ಆಗ್ತಾ ಇದ್ದಾರೆ. ಬಿಜೆಪಿಯೇತರ ರಾಜ್ಯಗಳಲ್ಲಿ ಹೇಗೆ ರಾಮನವಮಿಗೆ ಅಡೆತಡೆ ಅಡ್ಡಿ ಎಲ್ಲವೂ ಉಂಟಾಯಿತೋ ಹೈದರಾಬಾದ್ನಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಬಂದಿತ್ತು. ಆದ್ರೆ ಅದ್ಯಾವುದನ್ನು ಲೆಕ್ಕಿಸದೆ ಮಾಧವಿ ಲತಾ ನೇತೃತ್ವದಲ್ಲಿ ದೊಡ್ಡ ರ್ಯಾಲಿ ನಡೀತು. ಆದ್ರೆ ಈ ಹೊತ್ತಲ್ಲಿ ಮಾಧವಿ ಲತಾ ಮಾಡಿರೋ ಒಂದು ಆಕ್ಷನ್ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ವಿಪಕ್ಷಗಳಂತೂ ಆರೋಪಿಸೋದಕ್ಕೆ ಶುರು ಮಾಡಿವೆ. ಹಾಗಿದ್ರೆ ಮಾಧವಿ ಲತಾ ಮಾಡಿದ್ದೇನು? ಹೈದರಾಬಾದ್ನ ರಾಮನವಮಿ ರ್ಯಾಲಿ ಹೇಗಿತ್ತು? ಏನಿದು ಮುಸ್ಲಿಂ ಮಹಿಳೆಯರ ಮಾರಾಟ ಜಾಲ? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ರಾಮನವಮಿ ಮೆರವಣಿಗೆಗೆ ಹೈದರಾಬಾದ್ನಲ್ಲಿ ಪರ್ಮಿಷನ್ ಸಿಗೋದಕ್ಕೆ ನಾನಾ ತೊಂದರೆಗಳು ಎದುರಾದ್ವು. ಆದ್ರೆ ಅದೆಲ್ಲಾ ಸಮಸ್ಯೆಗಳ ನಡುವೆ ಬಿಜೆಪಿ ಕ್ಯಾಂಡಿಡೇಟ್ ಮಾಧವಿ ಲತಾ ಬೃಹತ್ ಯಾತ್ರೆಯನ್ನೇ ನಡೆಸಿದ್ರು. ಮೊದಲೇ ಖಟ್ಟರ್ ಹಿಂದೂ ನಾಯಕಿ, ಅದರಲ್ಲೂ ರಾಮನವಮಿ ಹಬ್ಬ ಬೇರೆ. ಕಾಲಿಡೋದಕ್ಕೆ ಆಗದಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಬಲಿಗರು ಹಾಗೂ ಸಾರ್ವಜನಿಕರು ಜಮಾಯಿಸಿದ್ರು. ಓಪನ್ ಜೀಪ್ ನಲ್ಲಿ ಮಾಧವಿ ಲತಾ ಕೈ ಬೀಸ್ತಾ ಸಾಕ್ತಾ ಇದ್ರೆ ಸುತ್ತಮುತ್ತ ನೆರೆದವರೆಲ್ಲರೂ ಜೈ ಶ್ರೀರಾಮ್ ಅನ್ನೋ ಘೋಷವಾಕ್ಯವನ್ನ ಕೂಗ್ತಾ ಇದ್ರು. ಈ ಹೊತ್ತಲ್ಲಿ ರಾಮ ಬಾಣ ಬಿಟ್ಟಂತೆ ಮಾಧವಿ ಲತಾ ಕೂಡ ಬಾಣ ಬಿಟ್ಟಂತೆ ಆಕ್ಷನ್ ಮಾಡಿದ್ರು. ಬರೀ ಬಾಣ ಬಿಟ್ಟಿದ್ರೆ ಇಷ್ಟೆಲ್ಲ ಸದ್ದು ಆಗ್ತಿತ್ತಾ ಇಲ್ವಾ ಗೊತ್ತಿಲ್ಲ. ಆದ್ರೆ ಅದರ ಗುರಿ ಮಾತ್ರ ಸಿದ್ದಿಯಾಂಬರ್ ಬಜಾರ್ನ ಮಸೀದಿ ಕಡೆಗೆ ಇತ್ತು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದೇ ತಡ ಮಾಧವಿ ಲತಾ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಟೀಕೆಗಳು ಶುರುವಾಗಿದೆ. ಆಕೆ ವಿರುದ್ಧ ಕೇಸ್ ಹಾಕಬೇಕು ಅನ್ನೋ ದೂರುಗಳು ಕೇಳಿ ಬರ್ತಾ ಇವೆ. ಇನ್ನು ಈ ವಿಚಾರ ದೊಡ್ಡದಾಗ್ತಾ ಇದ್ದಂತೆ ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮಾಧವಿ ಲತಾ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದು ಇನ್ಕಂಪ್ಲೀಟ್ ವಿಡಿಯೋ. ಬಿಜೆಪಿ ಹಾಗೂ ನನ್ನ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡೋದಕ್ಕೆ ಈ ವಿಡಿಯೋ ಹರಿಬಿಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಒಂದು ವೇಳೆ ಇದರಿಂದ ಯಾರಿಗಾದ್ರೂ ಬೇಸರವಾಗಿದ್ರೆ ಕ್ಷಮೆ ಕೋರ್ತೀನಿ ಅಂತಲೂ ಕ್ಷಮೆ ಯಾಚಿಸಿದ್ದಾರೆ. ಇನ್ನು ಅದೇ ದಿನ ಹಿಂದೂ ಫೈರ್ ಬ್ರ್ಯಾಂಡ್ ಎನಿಸಿಕೊಂಡಿರೋ ತೆಲಂಗಾಣದ ಬಿಜೆಪಿ ಶಾಸಕ ರಾಜಾ ಸಿಂಗ್ ಹೇಳಿಕೆಯು ಕೂಡ ಈಗ ಕಾಂಟ್ರವರ್ಸಿ ಸೃಷ್ಟಿಸ್ತಾ ಇದೆ. ಓವೈಸಿ ಬಗ್ಗೆ ಕಿಡಿಕಾರಿದವರು ಜಿಹಾದ್ಗಾಗಿ ಕೆಲಸ ಮಾಡ್ತಾರೆ ಅಂತ ಆರೋಪಿಸಿದ್ರು. ಅಲ್ಲದೆ ಅಕ್ಬರುದ್ದೀನ್ ಓವೈಸಿ ತಮ್ಮ ಸಮುದಾಯದ ಯುವಕರಿಗೆ ಬಾಬ್ರಿ ಮಸೀದಿಯನ್ನ ಕೆಡವಿ ರಾಮ ಮಂದಿರ ಕಟ್ಟಲಾಗಿದೆ ಅನ್ನೋದನ್ನ ತಲೆಗೆ ತುಂಬ್ತಾ ಇದ್ದಾರೆ. ನೀವು ಇಂಥ ವಿಚಾರಗಳನ್ನ ಜನರ ತಲೆಗೆ ತುಂಬೋದಾದ್ರೆ ದೇಶದಲ್ಲಿ 40,000 ದೇಗುಲಗಳನ್ನ ಕೆಡವಿ ಮಸೀದಿ ಕಟ್ಟಿರೋದನ್ನ ನಾನು ನಮ್ಮ ಯುವಕರಿಗೆ ತಿಳಿಸ್ತೀನಿ ಅಂತ ಎಚ್ಚರಿಸಿದ್ದಾರೆ. ಅಲ್ಲದೆ ಕಾಶಿ ಮಥುರಾ ಸೇರಿ ಎಲ್ಲಾ ಹಿಂದೂ ದೇಗುಲಗಳು ನಮ್ಮ ವಶಕ್ಕೆ ಬರಲಿದೆ ಅಂತ ತಿಳಿಸಿದ್ದಾರೆ. ಇದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ಚರ್ಚೆಗೆ ನಾಂದಿ ಹಾಡ್ತಾ ಇದೆ. ಇನ್ನು ಇದಕ್ಕೂ ಮುನ್ನ ರಾಮನವಮಿ ಯಾತ್ರೆಗೆ ಪರ್ಮಿಷನ್ ಕೇಳಿದಾಗ ಹೈದರಾಬಾದ್ ಪೊಲೀಸರು ನಿರಾಕರಿಸಿದ್ರು. ಎಂಎಲ್ಎ ರಾಜಾ ಸಿಂಗ್ ಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ನೀಡೋದಿಲ್ಲ ಅಂತ ಪೊಲೀಸರು ಹೇಳಿದ್ರು. ರಂಜಾನ್ಗೆ ಪರ್ಮಿಷನ್ ನೀಡಿದ್ರಿ, ಆದ್ರೆ ರಾಮನವಮಿಗೆ ಯಾಕೆ ಪರ್ಮಿಷನ್ ನೀಡ್ತಾ ಇಲ್ಲ? ಈ ಇಬ್ಬಗೆ ನೀತಿಯ ಅರ್ಥ ಏನು ಅಂತ ಮಾಧವಿ ಲತಾ ದನಿ ಏರಿಸಿದ್ರು. ಅಲ್ಲದೆ ರಾಜಾ ಸಿಂಗ್ ಪ್ರತಿ ವರ್ಷ ರಾಮನವಮಿ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ, ಈ ವರ್ಷ ಯಾಕೆ ಬೇಡ ಅಂತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದರ ಬೆನ್ನಲ್ಲೇ ಈ ಎಲ್ಲಾ ಘಟನೆಗಳು ನಡೆದಿರೋದು ಒಂದಕ್ಕೊಂದು ತಾಳೆ ಆಗ್ತಾ ಇದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇನ್ನು ಇದೆಲ್ಲಾ ವಿಚಾರಗಳಿಂದ ಮಾಧವಿ ಲತಾಗೆ ಹಿನ್ನಡೆ ಆಗಲಿದೆಯಾ ಅಂತ ಕೇಳಿದ್ರೆ ಖುದ್ದು ಅವರೇ ಇಲ್ಲ ಅಂತಾರೆ. ಯಾಕಂದ್ರೆ ಅಲ್ಲಿನ ಜನರು, ಅದರಲ್ಲೂ ಮುಸ್ಲಿಂ ಮಹಿಳೆಯರಿಗೆ ಅಷ್ಟರ ಮಟ್ಟಿಗೆ ಚಿರಪರಿಚಿತರಾಗಿದ್ದಾರೆ ಮಾಧವಿ ಲತಾ. ಮಾಧವಿ ಲತಾ ತಮ್ಮ ಧರ್ಮ ಅಲ್ಲ ಅನ್ನೋದನ್ನ ಮಹಿಳೆಯರು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನನ್ನನ್ನ ಹೊರಗಿನವರಂತೆ ನೋಡ್ತಾ ಇಲ್ಲ ಅಂತ ಸ್ವತಃ ಅವರೇ ಹೇಳಿಕೊಂಡಿದ್ರು. ಇದಕ್ಕೆ ಕಾರಣ ಅವರು ಮಾಡಿದ್ದ ಸಮಾಜ ಸೇವೆ. ಧನ ಸಹಾಯ ಅನ್ನೋದು ಒಂದು ಕಡೆ ಆದ್ರೆ ಅದಕ್ಕೂ ಮುಖ್ಯವಾದ ಇನ್ನೊಂದು ಭಯಾನಕ ವಿಚಾರವಿದೆ. ಆಪ್ಕಿ ಅದಾಲತ್ ಸಂದರ್ಶನದ ವೇಳೆ ಈ ವಿಚಾರವನ್ನ ಮಾಧವಿ ಲತಾ ಬಿಚ್ಚಿಟ್ಟಿದ್ರು. ಅದು ಈಗ ಮತ್ತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದು ಏನಂದ್ರೆ ಹಣಕ್ಕಾಗಿ ಅಪ್ರಾಪ್ತ ಮುಸ್ಲಿಂ ಬಾಲಕಿಯರನ್ನ ಮಾರ್ತಾ ಇರೋದು. ಹೌದು, ಈ ವಿಚಾರ ಈಗ ದೇಶಾದ್ಯಂತ ಎಲ್ಲರ ಕಣ್ತೆರೆಸೋ ಕೆಲಸ ಮಾಡ್ತಾ ಇದೆ. ಓವೈಸಿ ತಮ್ಮ ಕ್ಷೇತ್ರಕ್ಕೆ ಯಾವ ಅಭಿವೃದ್ಧಿಯನ್ನು ಮಾಡದೇ ಇರೋದ್ರಿಂದ ಹೈದರಾಬಾದ್ನಲ್ಲಿ ಬಡತನ ತಾಂಡವವಾಡ್ತಾ ಇದೆ. ಮನೆಯನ್ನು ನಡೆಸೋದಕ್ಕೆ ಸಾಧ್ಯವಾಗದ ಮುಸ್ಲಿಂ ಕುಟುಂಬಗಳು ತಮ್ಮ ಮನೆಯ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಡ್ತಾ ಇದ್ದಾರೆ. ಇದು ಕೇವಲ ಒಂದು ಸಲಕ್ಕೆ ಮುಗಿಯೋ ಕಥೆ ಅಲ್ಲ. ಪದೇ ಪದೇ ಒಂದೇ ಹುಡುಗಿಗೆ ಮದುವೆ ಮಾಡಿದ ಉದಾಹರಣೆಗಳು ಕೂಡ ಸಿಗ್ತಾ ಇವೆ. ಈ ಹಿಂದೆ ಒಬ್ಬ 16 ವರ್ಷದ ಬಾಲಕಿಯನ್ನ ಅರಬ್ ಮೂಲದ 70 ವರ್ಷದ ವೃದ್ಧನಿಗೆ ಮದುವೆ ಮಾಡಿಕೊಡಲಾಗಿತ್ತು. ಅದಾದ ಬಳಿಕ ಆಕೆಗೆ ಸುಮಾರು 18 ಸಲ ಮದುವೆ ಆಗಿದೆ. ಇಷ್ಟೆಲ್ಲಾ ಸಂಕಷ್ಟವನ್ನ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇದ್ರು ಕೇಳೋರೆ ಇಲ್ಲದಂತಾಗಿದೆ. ಇದು ಬರೀ ಒಂದು ಕುಟುಂಬದ ಕಥೆಯಲ್ಲ. ಅಂದಹಾಗೆ ಇವರೆಲ್ಲ ಹೆಣ್ಣು ಮಕ್ಕಳನ್ನ ಪದೇ ಪದೇ ಮದುವೆ ಮಾಡಿ ಮಾರಾಟ ಮಾಡ್ತಾ ಇರೋದು ಐಷಾರಾಮಿ ಜೀವನಕ್ಕಲ್ಲ, ಬದಲಾಗಿ ಹೊಟ್ಟೆ ಪಾಡಿಗಾಗಿ.
ಅದೆಷ್ಟೋ ಕುಟುಂಬಗಳಿಗೆ ಊಟಕ್ಕೂ ಗತಿ ಇಲ್ಲ ಅನ್ನೋದನ್ನ ಹೇಳೋದಕ್ಕೂ ಕಷ್ಟವಾಗುತ್ತೆ ಅಂತ ಹೇಳಿದರು. ಇನ್ನು ಅಸಾದುದ್ದೀನ್ ಓವೈಸಿ ಬಗ್ಗೆ ಮಾತನಾಡುವಾಗಲೆಲ್ಲ ಮಾಧವಿ ಲತಾ ಇಂತಹ ಹಲವು ವಿಚಾರಗಳನ್ನ ಬಿಚ್ಚಿಡ್ತಾನೆ ಇದ್ದಾರೆ. ಈ ಬಾರಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗೋದು ಇಂತಹ ವಿಚಾರಗಳು ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದ್ರೆ ತಮ್ಮ ಕ್ಷೇತ್ರದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಲ್ಲ. ಕೇಂದ್ರದ ಯಾವುದೇ ಯೋಜನೆಗಳಿಂದ ಜನರಿಗೆ ಪ್ರಯೋಜನ ಆಗೋದಕ್ಕೂ ಓವೈಸಿ ಬಿಡ್ತಾ ಇಲ್ಲ ಅಂತ ಮಾಧವಿ ಲತಾ ಆರೋಪಿಸಿದ್ರು. ತಮ್ಮ ಯಾವುದೇ ಭಾಷಣಗಳಲ್ಲಿ ಅಭಿವೃದ್ಧಿ ಬಗ್ಗೆ ಮಾತನಾಡದ ಓವೈಸಿ ಕೇವಲ ಧರ್ಮದ ವಿಚಾರವನ್ನ ಮುಂದಿಟ್ಟುಕೊಂಡು ಜನರನ್ನ ಪ್ರವೋಕ್ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ವೋಟ್ ಹಾಕೋ ಜನರ ಜೀವನ ಬರ್ಬಾದ್ ಆಗಿದ್ರೂ ಚಿಂತೆ ಮಾಡ್ತಾ ಇಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಪ್ರತಿ ಮನೆಗೂ ಅಷ್ಟೋ ಇಷ್ಟೋ ಹಣ ಹಂಚಿ ದೊಡ್ಡ ಮನುಷ್ಯ ಎನಿಸಿಕೊಳ್ತಾರೆ. ಜನ ವೋಟ್ ಹಾಕಿ ಗೆಲ್ಸಿದ್ಮೇಲೆ ಮುಗೀತು, ಮತ್ತೆ ಅವರತ್ತ ತಿರುಗಿ ನೋಡೋದಿಲ್ಲ. ಸಾಲದಕ್ಕೆ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿ ಜನರ ಬಳಿ ಹೋಗೋದಕ್ಕೂ ಆಗಲ್ಲ. ಕಲ್ಲು ಹೊಡೆದು ಓಡಿಸುವಂತೆ ಪ್ರಚೋದನೆ ನೀಡ್ತಾ ಇರೋದ್ರಿಂದ ಜನರು ಬರೋದಕ್ಕೆ ಹೆದರ್ತಾ ಇದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ ಮಾಧವಿ ಲತಾ. ಒಂದು ಕಡೆ ಓವೈಸಿಯ ಬೋಗಸ್ ವೋಟ್ಗಳು, ಮತದಾನದ ವೇಳೆ ರೌಡಿಸಂ, ಹೆದರಿಸೋದು, ಇದೆಲ್ಲದರ ನಡುವೆ ಮಾಧವಿ ಲತಾರಿಗೆ ಹಲವು ಫ್ಯಾಕ್ಟರ್ಗಳು ಪ್ಲಸ್ ಆಗಲಿದೆ ಅಂತ ಅವರೇ ಹೇಳಿಕೊಳ್ತಾ ಇದ್ದಾರೆ. ಹೈದರಾಬಾದ್ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಒಬ್ಬ ಮಹಿಳಾ ಅಭ್ಯರ್ಥಿ ಕಣಕ್ಕಿಳಿತಾ ಇರೋದು ಒಂದು ಕಡೆ ಆದ್ರೆ, ಒಂದರ್ಥದಲ್ಲಿ ಓವೈಸಿಗಿಂತ ಹೆಚ್ಚಾಗಿ ಮುಸ್ಲಿಂ ಮಹಿಳೆಯರಿಗೆ ಕನೆಕ್ಟ್ ಆಗಿರೋದು ಮಾಧವಿ ಲತಾ. ಕಷ್ಟ ಅಂತ ಬಂದಾಗ ಹೆಣ್ಣು ಮಕ್ಕಳು ಮಾಧವಿ ಲತಾರ ಬಳಿ ಬಂದಿದ್ದಾರೆ ಹೊರತು ಓವೈಸಿ ಬಳಿ ಹೋಗಿದ್ದೇ ಇಲ್ಲ. ಅಲ್ಲದೆ ಧರ್ಮದ ಹೆಸರಲ್ಲಿ ಹೆಣ್ಣು ಮಕ್ಕಳನ್ನ ಮತ್ತಷ್ಟು ಕುಗ್ಗಿಸೋ ಕೆಲಸ ಓವೈಸಿ ಮಾಡಿದ್ರು. ಮುಸ್ಲಿಂ ಮಹಿಳಾ ಸಬಲೀಕರಣಕ್ಕೆ ಯಾವುದೇ ಕೆಲಸವನ್ನು ಅವರು ಮಾಡಲೇ ಇಲ್ಲ ಅನ್ನೋ ದೊಡ್ಡ ಆರೋಪವೂ ಕೂಡ ಓವೈಸಿಗೆ ಹಿನ್ನಡೆ ಆಗಲಿದೆ. ಇದಿಷ್ಟೇ ಅಲ್ಲದೆ ಕ್ಷೇತ್ರದಲ್ಲಿ 48% ಮಹಿಳಾ ವೋಟ್ಗಳಿವೆ. ಆದ್ರಿಂದ ಇಲ್ಲಿ ನಿರ್ಣಾಯಕ ಆಗೋದು ಮುಸ್ಲಿಂ ಮಹಿಳೆಯರ ವೋಟ್ಗಳೇ. ಹಿಂದೂ, ಸಿಖ್, ಜೈನ, ಪಾರ್ಸಿ ಮಹಿಳೆಯರ ವೋಟ್ಗಳು ಮಾಧವಿ ಲತಾರಿಗೆ ಬೀಳೋದು ನಿಕ್ಕಿಯಾಗಿದೆ. ಇದರ ಜೊತೆಗೆ ದೊಡ್ಡ ಮೊತ್ತದಲ್ಲಿ ಮುಸ್ಲಿಂ ಮಹಿಳೆಯರ ವೋಟ್ ಮಾಧವಿ ಲತಾಗೆ ಸಿಕ್ಕಿದ್ರೆ ದೊಡ್ಡ ಮಟ್ಟದಲ್ಲೇ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಪುರುಷರ ವೋಟ್ಗಳಲ್ಲಿ ಯುವ ಸಮುದಾಯ ಹಾಗೂ ಹಳೆ ತಲೆಮಾರಿನ ಜನರು ಓವೈಸಿ ಬೆನ್ನಿಗೆ ನಿಲ್ಲಬಹುದು. ಆದ್ರೆ ಎಜುಕೇಟೆಡ್ ವ್ಯಕ್ತಿಗಳು ಹಾಗೂ ಮುಸ್ಲಿಮೇತರ ವ್ಯಕ್ತಿಗಳ ವೋಟ್ ಮಾಧವಿ ಲತಾರಿಗೆ ಬಿದ್ರೆ ಖಂಡಿತ ದೊಡ್ಡ ಲೀಡ್ನಲ್ಲಿ ಮಾಧವಿ ಗೆಲ್ತಾರೆ ಅಂತ ಅಂದಾಜಿಸಲಾಗ್ತಾ ಇದೆ. ಟಿಕೆಟ್ ಸಿಕ್ಕಿದ ಮೊದಲ ದಿನದಿಂದ ಮಾಧವಿ ಲತಾ ಹೇಳ್ಕೊಂಡು ಬಂದಿರೋದು ಒಂದೇ ಮಾತನ್ನ, ಅದೇನೆಂದ್ರೆ ಬೋಗಸ್ ವೋಟ್ಗಳಿವೆ ಹಾಗೂ ಮತದಾನ ಪಾರದರ್ಶಕವಾಗಿ ನಡೀಬೇಕು ಅಂತ. ಇದೆರಡರ ಬಗ್ಗೆ ಕೇಂದ್ರ ಸರ್ಕಾರ, ಕೋರ್ಟ್ ಹಾಗೂ ಎಲೆಕ್ಷನ್ ಕಮಿಷನ್ ಗಮನ ಹರಿಸಿದ್ದೆ ಆದ್ರೆ ಓವೈಸಿಗೆ ದೊಡ್ಡ ಹಿನ್ನಡೆ ಗ್ಯಾರಂಟಿ. ಇನ್ನು ಹೈದರಾಬಾದ್ ಅಸಲಿ ಕಹಾನಿ ಗೊತ್ತಿರೋದ್ರಿಂದ ಮಾಧವಿ ಲತಾಗೆ ಎಲ್ಲಾ ರೀತಿಯ ಸೆಕ್ಯೂರಿಟಿ ಒದಗಿಸಲಾಗಿತ್ತು. ಆದ್ರಿಂದ ಸಾಕಷ್ಟು ಕಡೆಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ಒಟ್ನಲ್ಲಿ ಮಾಧವಿ ಬಿಟ್ಟ ರಾಮಬಾಣದ ಗುರಿ ಯಾವ ಕಡೆಗೆ ನೆಟ್ಟಿತ್ತೋ ಗೊತ್ತಿಲ್ಲ. ಆದ್ರೆ ಅಖಾಡದಲ್ಲಿ ಗುರಿ ಇರೋದು ಓವೈಸಿ ಮೇಲೆ. ಆದ್ರಿಂದ ಫಲಿತಾಂಶದ ಮೇಲೆ ಎಲ್ಲರ ನಿರೀಕ್ಷೆ ಹೆಚ್ಚುತ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.